ಇವತ್ತು ನಾನು ನಿಮಗೆ ಮತ್ತೊಂದ್ಸಲ ತೋರಿಸ್ತೀನಿ ಕನ್ನಡ ಹೀರೋಸ್ಗಳದ್ದು ತಗ್ ಲೈಫ್ ಮೂಮೆಂಟ್ಸ್ ನ. ದಚ್ಚು ಸರ್ಗೆ ಮಾಧ್ಯಮಗಳ ಮೇಲೆ ತುಂಬಾ ಸ್ವಲ್ಪ ಸಿಟ್ಟು ಜಾಸ್ತಿ ಅಲ್ಲ, ಬೇಜಾರು ಜಾಸ್ತಿ ಅಂತ. ನನಗೆ ಸಿಟ್ಟು ಇಲ್ಲ, ಬೇಜಾರು ಇಲ್ಲ, ಪ್ರೀತಿನೂ ಇಲ್ಲ, ವಿಶ್ವಾಸನೂ ಇಲ್ಲ. ಈ ಇಂಟರ್ವ್ಯೂನ ದರ್ಶನ್ ಅವರು ರಾಬರ್ಟ್ ಮೂವಿ ಪ್ರಮೋಷನ್ ಟೈಮ್ ನ ಕೊಟ್ಟಿದ್ರು. ಅವರೇ ನಿಮ್ಮ ಪ್ರೀತಿಯ ಡಿ ಬಾಸ್ ದರ್ಶನ್. ನಮಸ್ತೆ. ನಾವ್ ಯಾರಿಗೂ ಬಾಸ್ ಅಲ್ಲ ಸ್ವಾಮಿ. ಸೊ ಇಂಟರ್ವ್ಯೂ ನಡೆಯಕರ ರೆಹಮಾನ್ ಅವರು ಪದೇ ಪದೇ ಕೊಡ್ತಿದ್ದಂತ ಸ್ಮೈಲ್ ನ ನೋಡಿ ದರ್ಶನ್ ಅವ್ರು ಏನಂದ್ರ ಅಂತ ನೀವ ಕೇಳ್ರಿ. ಒಬ್ಬ ಪರ್ಸನ್ ಹೇಗೆ ಜಡ್ಜ್ ಮಾಡ್ತೀರಿ? ನಾನು ದುಡ್ಡುಗೋಸ್ಕರ ನಾಟಕ ಆಡೋನು. ನೀವೀಗ ಯಾವ ತರ ನಗು ನಗ್ತಾ ಇದ್ರ ಅಂತಾನು ನನಗೆ ಗೊತ್ತು. ಬಿಕಾಸ್ ಈ ಕಡೆ ಒಂದು ಕ್ಯಾಮ್ರಾ ಇದೆ, ಯು ಶುಡ್ ವಾಂಟ್ ಟು ಸ್ಮೈಲ್, ಯು ಆರ್ ಸ್ಮೈಲಿಂಗ್, ದಟ್ಸ್ ಇಟ್. ಸೊ ದರ್ಶನ್ ಅವ್ರು ಯಾಕ ಮೀಡಿಯಾದವ್ರನ್ನ ಕಂಡ್ರ ಸಿಟ್ ಮಾಡ್ಕೊಂತಾರಂತ ರೆಹಮಾನ್ ಅವರು ಇಲ್ಲಿ ಕ್ವಶನ್ ಕೇಳ್ತಾರ. ದಚ್ಚು ಸರ್ಗೆ ಮಾಧ್ಯಮಗಳ ಮೇಲೆ ತುಂಬಾ ಸ್ವಲ್ಪ ಸಿಟ್ಟು ಜಾಸ್ತಿ ಅಲ್ಲ, ಬೇಜಾರು ಜಾಸ್ತಿ ಅಂತ. ಈ ಕ್ವಶನ್ ಗೆ ದರ್ಶನ್ ಅವರು ಬೆಂಕಿ ಅಂತ ರಿಪ್ಲೈ ಕೊಡ್ತಾರ. ನನಗೆ ಸಿಟ್ಟು ಇಲ್ಲ, ಬೇಜಾರು ಇಲ್ಲ, ಪ್ರೀತಿನೂ ಇಲ್ಲ, ವಿಶ್ವಾಸನೂ ಇಲ್ಲ. ಸಿನಿಮಾ ಇದ್ದಾಗ ದಚ್ಚು ಸರ್ ಕಾಣಿಸ್ಕೊಳ್ತಾರೆ ಹೊರಗಡೆ, ಇಲ್ಲ ಅಂದ್ರೆ ಅವ್ರದೇ ಒಂದು ಶೆಲ್ಲಲ್ಲಿ ಹೋಗ್ಬಿಡ್ತಾರೆ. ಅವ್ರಾಯ್ತು, ಅವ್ರ ಪ್ರಪಂಚ ಆಯ್ತು, ಎಲ್ಲೂ ಕಾಣಿಸಲ್ಲ. ಹೀಗೆ ಯಾಕೆ? ಯಾವ ಮೀಡಿಯಾ ಪರ್ಸನ್ಗೂ ನನ್ನ ನಂಬರ್ ಕೊಡಲ್ಲ, ನಾನು ಶೇರ್ ಮಾಡಲ್ಲ. ಯಾಕೆ ಮೊಬೈಲ್ ನಂಬರ್ ಕೊಡಲ್ಲ ಅಂತಾನು ದರ್ಶನ್ ಅವ್ರು ಇಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಯಾರ. ಏನಕ್ಕೆ ಕೊಡಲ್ಲ ಅಂತಂದ್ರೆ, ಮೊದಲೆಲ್ಲ ಕೊಡ್ತಿದ್ದೆ ಪಾಪ ಸಿಗ್ದವ್ರಿಗೆ, ಏ ತೊಗೊಳಪ್ಪ ನಂಬರ್, ಎಮರ್ಜೆನ್ಸಿ ಏನಾದ್ರು. ಸರ್ ಈ ಥರದ್ದು ಏನೋ ಒಂದು ಅಪವಾದ ಬಂದಿದೆ ಸರ್, ಕನೆಕ್ಟ್ ಮಾಡಿದ್ವಿ ಲೈಗೆ, ಟಕ್, ಓಕೆ ಸರ್ ಇದಕ್ಕೆ ಏನಂತೀರಾ ಅಂತ ಅಲ್ಲಿ ಯಾರೋ ನಿಮ್ಮವ್ರು ಕೂತಿರ್ತಾರೆ, ಕೇಳ್ತಾ ಇರ್ತಾರೆ. ಸರಿ ನಮ್ಮ ಅದು ಹಂಗಲ್ಲ ಹಿಂಗೆ ಸರ್, ಒಂದು ನಿಮಿಷ ಇರಿ, ಟಕ್ ಇನ್ನೊಬ್ರು ಅವ್ರು ಯಾರು ಇದ್ದಾರೆ ಅವ್ರನ್ನ ಎತ್ಕೊಳ್ಳೋದು. ಇವ್ರಿಬ್ರು ಮಾಂಡೋಳಿ ಮಾಡಕ್ ನೀವೇ ಬೇಕಾ? ಆಮೇಲೆ ಮೀಡಿಯಾದಾರ ಹಾಕಂತ ನ್ಯೂಸ್ ಬಗ್ಗೆನೂ ಕೇರ್ ಮಾಡಲ್ಲ ದರ್ಶನ್ ಸರ್. ನೀವೇನಾರು ಹಾಕೊಳ್ಳಿ ಸ್ವಾಮಿ, ಪ್ಲಸ್ ಹಾಕಿದ್ರು ನಾನು ಪಬ್ಲಿಸಿಟಿಲಿ ಇರ್ತೀನಿ, ಮೈನಸ್ ಮಾಡಿದ್ರು ನಾನು ಪಬ್ಲಿಸಿಟಿಲಿ ಇರ್ತೀನಿ. ಸೊ ಇದೇ ಇಂಟರ್ವ್ಯೂನಾಗ ಫ್ರೆಂಡ್ಶಿಪ್ ಮತ್ತೆ ದುಶ್ಮನಿ ಬಗ್ಗೆನೂ ದರ್ಶನ್ ಅವ್ರು ಹೇಳ್ಯಾರ. ಫ್ರೆಂಡ್ಶಿಪ್ ಮಾಡಕ್ ಬರ್ಬೇಕಾ ಕೈ ತುಂಬಾ ಹಿಂಗ್ ಚಾಚ್ತೀನಿ, ಆದ್ರೆ ದೂರ ತಳ್ಬೇಕಂದ್ರೆ ಒಂದು ಬೆಟ್ಟಲ್ಲೇ ತಳ್ಬಿಟ್ರಿ ನಾನು. ಸೊ ಬಿಗ್ ಬಾಸ್ ನಾಗ ಸುದೀಪ್ ಸರ್ ಎಂತ ಚೆನ್ನಾಗಿರೋ ಕಾಸ್ಟ್ಯೂಮ್ ಗಳನ್ನ ಹಾಕ್ಯಂತಾರಂತ ಎಲ್ರಿಗೂ ಗೊತ್ತೈತಿ. ಸೊ ಈ ಒಂದು ಪ್ರೆಸ್ ಮೀಟ್ ನಾಗ ಇಂಪಾರ್ಟೆಂಟ್ ಕ್ವಶನ್ ನ ಕೇಳದ್ ಬಿಟ್ಟು ಈ ರಿಪೋರ್ಟರ್ ಸುದೀಪ್ ಸರ್ ಹಾಕ್ಯಾನಂತ ಕಾಸ್ಟ್ಯೂಮ್ಸ್ ಗಳ ಬಗ್ಗೆ ಕ್ವಶನ್ ಕೇಳ್ತಾನ. ಈ ಕ್ವಶನ್ಸ್ ಗೆ ಸುದೀಪ್ ಸರ್ ಕೊಟ್ಟಂತ ರಿಪ್ಲೈ ಹೆಂಗಿದ್ವು ಅಂತ ನೀವ ನೋಡ್ರಿ. ಮತ್ತೆ ಈ ಸೀಸನ್ ಅಲ್ಲಿ ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಹೇಳೋದಾದ್ರೆ, ಈ ಆಲ್ರೆಡಿ 7 ಸೀಸನ್ ಅಲ್ಲೂ ತುಂಬಾ ವೆರೈಟಿ ಕಾಸ್ಟ್ಯೂಮ್ ಯೂಸ್ ಮಾಡಿ, ಇದರಲ್ಲಿ ಏನಾದ್ರು ಮತ್ತೆ ಒಂದು ಹೊಸ ಪ್ರಯೋಗ ಏನಾದ್ರು ಮಾಡ್ತೀರಾ ಕಾಸ್ಟ್ಯೂಮ್ ಅಲ್ಲಿ? ಈ ಸತಿ ಎಲ್ಲಾ ಪ್ಯಾಂಟಿಗೂ ಜಿಪ್ ಹಿಂದ್ಗಡೆ ಇದೆ ಸರ್. ಈ ರಿಪ್ಲೈ ನ ಕೇಳಿದ್ಮ್ಯಾಗ ರಿಪೋರ್ಟರ್ಗೆ ಪಕ್ಕ ಸಿಡ್ಲು ಹೊಡೆದಿರ್ತೈತಿ. ಈ ಸತಿ ಎಲ್ಲಾ ಪ್ಯಾಂಟಿಗೂ ಜಿಪ್ ಹಿಂದ್ಗಡೆ ಇದೆ ಸರ್. ಸುದೀಪ್ ಸರ್ ಫಿಲ್ಮ್ಸ್ ನಾಗ ಆಕ್ಟ್ ಮಾಡಕ ಕೋಟಿ ಗಟ್ಲೆ ಚಾರ್ಜ್ ಮಾಡ್ತಾರ. ಅಂತದ್ರಾಗ ಒಬ್ಬ ರಿಪೋರ್ಟರ್ ನೀವು ಬಿಗ್ ಬಾಸ್ ಮನಿ ಒಳಗೆ ಹೋಗಿರಾ ಅಂತ ಕೇಳ್ಬಿಡ್ತಾನ. ಯಾವತ್ತಾರು ಒಂದಿನ ನೀವು ಒಳಗಡೆ ಬಿಗ್ ಬಾಸ್ ಮನೇಲಿ ಇರ್ಬೇಕು ಅಂತ ಏನು ಅನ್ನಿಸ್ತಾ ಯಾವತ್ತಾರ? ಅಷ್ಟು ನೋಡ್ತಾ ಪ್ರೋಗ್ರಾಮ್ ಮಾಡ್ತಾ ನೀವು ಕಂಟೆಂಟ್ ಆಗಿ ಒಳಗಡೆ ಒಂದು ವಿಚಾರ ತಿಳ್ಕೊಳ್ಳಿ, ಅಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ಸ್ ಆಗಿ ಒಳಗಡೆ ಹೋಗ್ತಾರೋ ಪ್ರತಿಯೊಬ್ಬರಿಗೂ ಒಂದು ಏನಂತೀರಿ, ಒಂದು ಪೇಮೆಂಟ್ ಅಂತ ಇರುತ್ತೆ. ನೋಬಡಿ ಗೋಸ್ ಇನ್ಸೈಡ್ ಫ್ರೀ. ಇಫ್ ದೇ ಕ್ಯಾನ್ ಅಫೋರ್ಡ್ ಮಿ ಐ ವಿಲ್ ಗೋ. ಸುದೀಪ್ ಸರ್ ನ ಬಿಗ್ ಬಾಸ್ ಮನಿ ಒಳಗೆ ಕಳಿಸಿದ್ರ ದೇವರಾಣಿಗೂ ಅವ್ರಿಗೆ ಪೇಮೆಂಟ್ ಕೊಡಕ್ ಆಗಲ್ಲ ಈ ಬಿಗ್ ಬಾಸ್ ನರ್ ಕೈಲೆ. ಇಫ್ ದೇ ಕ್ಯಾನ್ ಅಫೋರ್ಡ್ ಮಿ ಐ ವಿಲ್ ಗೋ. ಇಮೋಷನಲ್ ಡ್ಯಾಮೇಜ್. ಸೊ ಕನ್ನಡ ಇಂಡಸ್ಟ್ರಿ ಆಗಿರೋಂತ ಇಬ್ರು ಆಕ್ಟರ್ ಗಳನ್ನ ಒಂದ್ಸಲ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು. ಸೊ ಅಲ್ಲಿ ಯಾರ ಅರೆಸ್ಟ್ ಆಗಿರೋದ್ರ ಬಗ್ಗೆ ಇಲ್ಲಿ ರಿಪೋರ್ಟರ್ ಯಶ್ ಅವ್ರಿಗೆ ಕೇಳ್ತಿದ್ದಂಗ ಮುಟ್ ನೋಡ್ಕೊಂಡ್ ಅಂತ ರಿಪ್ಲೈ ಕೊಟ್ರು ಅವರು. ಒಂದು ನಿಮ್ ಗಮನದಲ್ಲಿ ಇತ್ತಾ ರವಿ? ಅಲ್ಲ ಇತ್ತಾ, ನಿಮ್ ಗಮನದಲ್ಲಿ ಇತ್ತಾ ಫಸ್ಟ್ ಕೇಳ್ತಾ ಇದ್ದೀನಿ. ಫಸ್ಟ್ ನಿಮ್ನಕ್ಕೆ ಇತ್ತಾ ಇಷ್ಟ ದಿನದಲ್ಲಿ ಇತ್ತಾ ಇಲ್ವಾ? ಇತ್ತಾ ಮತ್ತೆ ಏನ್ ಮಾಡ್ತಿದ್ರಿ ಹೇಳ್ದೆ ಇಷ್ಟ ದಿನ ಸೈಲೆಂಟ್ ಆಗಿ? ಸೊ ಪುನೀತ್ ಸರ್ ಅವ್ರ ಅಭಿಮಾನಿಗಳಿಗೆ ಎಷ್ಟೊಂದು ರೆಸ್ಪೆಕ್ಟ್ ಕೊಡ್ತಿದ್ರು ಮತ್ತೆ ಇಷ್ಟ ಪಡ್ತಿದ್ರು ಅಂತ ಎಲ್ರಿಗೂ ಗೊತ್ತೈತಿ. ಒಂದ್ಸಲ ಪುನೀತ್ ಸರ್ ಫ್ಯಾನ್ಸಿಗೆ ಕೆಲವರು ಬೈದಾಗ ಅಭಿಮಾನಿಗಳನ್ನ ಇವ್ರು ಯಾವ ತರ ಡಿಫೆಂಡ್ ಮಾಡ್ಕೊಂಡ್ರು ಅಂತ ನೀವ ನೋಡ್ರಿ. ಇವತ್ತು ವೇದಿಕೆ ಮೇಲೆ ಮಾತಾಡ್ತಾ ಇದೀನಿ, ಯಾರಾದ್ರೂ ಅಭಿಮಾನಿಗಳ ಮೇಲೆ ಏನಾದ್ರೂ ಮಾತಾಡಿದ್ರೆ ಅವ್ರು ಕೇವಲ ಒಳ್ಳೇದ್ ಮಾಡಲ್ಲ. ಮತ್ತೊಂದ್ಸಲ ಪುನೀತ್ ಸರ್ ಮನಿ ಮ್ಯಾಗ ಐಟಿ ರೈಡ್ ಆದಾಗ ಮೀಡಿಯಾದರ ಇಲ್ಲಿ ಮುಕ್ಕರ್ಕೊಂಡು ವಿಚಿತ್ರವಾಗಿರೋಂತ ಕ್ವಶನ್ಸ್ ನ ಕೇಳ್ತಿದ್ರು. ಇದಕ್ಕ ಬೆಂಕಿ ಅಂತ ರಿಪ್ಲೈನ ಕೊಟ್ರು ಪುನೀತ್ ಸರ್. ಯಾರ ರಿಯಾಕ್ಷನ್? ನಿಮ್ದ ನಂದ? ನಮ್ದೇನ್ ರಿಯಾಕ್ಷನ್ ಇಲ್ಲ, ನಾರ್ಮಲ್ ಆಗಿದೇನಿಲ್ಲ. ನೆನ್ನೆ ಎಲ್ಲ ಮುಗಿತು, ನೆನ್ನೆ ರಾತ್ರಿ ತನಕ ಕಳೆದ 2 ದಿನಗಳಿಂದ ವಿಚಾರಣೆ ನಡೀತಾ ಇತ್ತು. ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು ಕೂಡ ತೆಗೆದುಕೊಂಡಿರೋದು ವಿಚಾರಣೆ ಸೋಮವಾರ ಕರೆದಿದ್ದಾರೆ. ಆ ವಿಚಾರ ನಾನ್ ಯಾಕೆ ನಿಮಗೆ ಹೇಳ್ಬೇಕು? ಸೊ ದರ್ಶನ್ ಸರ್ದು ಒಂದ್ಸಲ ಕಾಂಟ್ರವರ್ಸಿ ಆದಾಗ ಮೀಡಿಯಾದವ್ರು ಅವ್ರ ಮನಿ ಮುಂದೆ ಬಂದು ಅವರಿಗೆ ಕ್ವಶನ್ ಮಾಡ್ತಿದ್ರು. ಇಲ್ಲಿ ದರ್ಶನ್ ಸರ್ ಹೆಂಗ್ ರೋಸ್ಟ್ ಮಾಡ್ತಾರಂತ ನೀವ ನೋಡ್ರಿ. ಸರ್ ಒಂದ್ ನಿಮಿಷ ಸರ್, ಸೆಲೆಬ್ರಿಟಿ ಪಕ್ಕದಲ್ಲಿ ಸರ್, ನಾನೊಬ್ಬ ಹ್ಯೂಮನ್ ಬೀನ್ ಸರ್,
ನೀವೇ ಸ್ವಲ್ಪ ರಫ್ ಮಾತ್ರ ನನ್ನ ಆನ್ಸರ್ ರಫ್ ಆಗಿರುತ್ತೆ. ಸೊ ಸೆಲೆಬ್ರಿಟಿ ಆಗಿರೋದ್ರಿಂದ ಮೀಡಿಯಾದವ್ರ ಜೊತೆಗೆ ನೈಸ್ ಆಗಿ ಇವ್ರು ಮಾತಾಡ್ಬೇಕಂತ ಮೀಡಿಯಾದವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಆದ್ರೆ ದರ್ಶನ್ ಅವರು ಈ ಮೀಡಿಯಾದವ್ರ ಕಣ್ಸ್ನ ಭಗ್ನ ಮಾಡ್ಬಿಡ್ತಾರ. ಈಗ ಮಾತಾಡಿದ್ರೆ ಸೆಲೆಬ್ರಿಟಿ ಹಂಗಾರೆ ಆಕ್ಚುಲಿ ಸೆಲೆಬ್ರಿಟಿನೇ ಹಿಡ್ಕೊಂಡಿದ್ರೆ ಸರ್, ನಾನು ಈಗಲೂ ನಾನು ಮೇಕಪ್ ಮಾಡ್ಕೊಂಡು ನಾಟಕ ಆಡಬೇಕಾಗುತ್ತೆ. ಹಾಂ ಸರ್, ನೋ ಸರ್, ಥ್ಯಾಂಕ್ ಯು ಸರ್, ಪ್ಲೀಸ್ ಸರ್, ಹಾಂ ನೋಡೋಣ ಸರ್. ಆಮೇಲೆ ಹಿಂದೆ ಬಂದ್ಬಿಟ್ಟು ಆಕ್ಚುಲಿ ಎಲ್ಲ ನಾವು ಮಾತಾಡ್ತಾ ಇದ್ರೆ ಅವಾಗ ಏನಾಗುತ್ತದು ನಾಟಕ ತಾನೆ. ಇನ್ನೊಂದ್ಸಲ ಮೀಡಿಯಾದವರು ದರ್ಶನ್ ಸರ್ಗೆ ಕ್ವಶನ್ ಕೇಳ್ತಿದ್ರು, ಮತ್ತೆ ಅವ್ರು ಆಲ್ರೆಡಿ ಕೇಳಿರೋ ಕ್ವಶನ್ ಗಳಿಗೆ ಆನ್ಸರು ಮಾಡಿದ್ರು. ಬಟ್ ಈ ಸ್ಪಾಟಿಗೆ ಲೇಟ್ ಆಗಿ ಬಂದಂತ ರಿಪೋರ್ಟರು ದರ್ಶನ್ ಸರ್ ಆಲ್ರೆಡಿ ಆನ್ಸರ್ ಮಾಡಿರೋಂತ ಕ್ವಶನ್ ನ ಮತ್ತೊಂದ್ಸಲ ಕೇಳ್ಬಿಡ್ತಾನ. ಇನ್ನೇನು ದರ್ಶನ್ ಸರ್ ಗುಮ್ಮಕ್ ಸ್ಟಾರ್ಟ್ ಮಾಡ್ತಾರ. ಈಗ ಬಂದ್ರ ನೀವು? ಅಲ್ಲಲ್ಲ, ಈಗ ನಾನ್ ಕೇಳೋ ಆಡಿ ಅದನ್ನ ಬಿಡಕ್ ಕೇಳ್ರಿ ಅಂತ ಇಲ್ಲಿಗೆ ಮುಗೀತು ಅಂತ ನಾನ್ ಅನ್ಕೊಂಡಿದ್ದೆ. ಬಟ್ ದರ್ಶನ್ ಸರ್ ಮತ್ತೆ ಕಂಟಿನ್ಯೂ ಮಾಡ್ತಾರ ರೋಸ್ಟ್ ಮಾಡೋದನ್ನ. ಒಂದೇ ಹೇಳಿದ್ದು, ನೀವು ಸೊಲ್ಯೂಷನ್ ಕೊಡ್ತೀರಾ? ಇಲ್ಲ ತಾನೆ. ನಿಮಗೆ ಆಕ್ಚುಲಿ TRP ಅಷ್ಟೇನೆ. TRP ಸರ್, ಒಂದ್ ನಿಮಿಷ ಇರಿ ಸರ್, TRP ಅಷ್ಟೇನೆ. ಸೊ ಮೀಡಿಯಾದವರು ನಾವು ಬರೀ ಮೆಸೆಂಜರ್ಸ್ ಇದ್ದಂಗ ಅಲ್ಲಿ ನ್ಯೂಸ್ ಇಲ್ಲಿ ಹೇಳ್ತೀವಿ, ಇಲ್ಲಿ ನ್ಯೂಸ್ ಅಲ್ಲಿ ಹೇಳ್ತೀವಿ ಅಂತ ಅಂತಾರ. ನಾವು ಮೆಸೆಂಜರ್ಸ್ ಅಷ್ಟೇ. ನೀವು ಮಾತಾಡೋದನ್ನ ನಾವು ಅವ್ರಿಗೆ ತಲುಪಿಸ್ತೀವಿ, ಅವ್ರು ಮಾತಾಡೋದನ್ನ ನಾವು ನಿಮಗೆ ತಲುಪಿಸ್ತೀವಿ. ಸೊಲ್ಯೂಷನ್ ಏನ್ ಕೊಡ್ತೀರಾ ಹಂಗಂದ್ರೆ? ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಸುದೀಪ್ ಸರ್ಗೆ ಒಬ್ಬ ರಿಪೋರ್ಟರ್ ಫಿಲಿಂ ನ ಹಿಟ್ ಮಾಡಕ ಇರೋ ಅಂತ ಸೀಕ್ರೆಟ್ ಏನು ಅಂತ ಕೇಳ್ತಾನ. ಇದಕ್ಕ ಸುದೀಪ್ ಅವರು ಪರ್ಫೆಕ್ಟ್ ಆಗಿರೋ ಅಂತ ಆನ್ಸರ್ ನ ಕೊಡ್ತಾರ. 25 ವರ್ಷ ಇಂಡಸ್ಟ್ರಿ ಪೂರೈಸಿದ್ರು, ಸುಮಾರು ಸಿನಿಮಾ ಮಾಡಿದ್ರ, ನಿಮ್ಗೇನಾದ್ರು ಗೊತ್ತಾಯ್ತಾ ಸಿನಿಮಾ ಸಕ್ಸಸ್ ಸೀಕ್ರೆಟ್ ಏನು ಅಂತ? ಎಸ್ ಸರ್. ಏನ್ ಸರ್ ನೀವು ಹೇಳಬೇಕಾದ್ರೆ ಸರ್? ಈ ಆನ್ಸರ್ ನ ಕೇಳಿ ಉರ್ಕಂಡ್ ರಿಪೋರ್ಟರ್ ಸರ್ ನಿಮಗೆ ಸಿಕ್ಕರೋ ಅಂತ ಸಕ್ಸಸ್ ಲಕ್ಕಿಂದನ ಅಂತ ಕೇಳ್ಬಿಡ್ತಾನ. ಸಕ್ಸಸ್ ಇದೆಯಲ್ಲ, ಇದು ಫ್ಲೂಕ್ ಅನ್ಬೋದಾ ಅಥವಾ ಏನು ನೀವು ತುಂಬಾ ಶ್ರಮ ಪಟ್ಟಿದಂತೀರಾ, ಅಥವಾ ಯಾಕಂದ್ರೆ ನೀವು ಥಿಯೇಟರ್ ನ ಕ್ಲೀನ್ ಮಾಡಿ ಪಿಕ್ಚರ್ ಕೂಡ ಹೇಳ್ಕೊಂಡಿದ್ದೀರಾ? ಮತ್ತೆ ನಿಮ್ಮ ಫ್ಲೂಕ್ ಅಂತೀರಿ? ಅಲ್ಲ, ಅದು ನಿಮ್ಮ ಪ್ರಕಾರ ಏನು ಸರ್? ಅದೃಷ್ಟನಾ ಫ್ಲೂಕ್? ನಿಮ್ ಪ್ರಕಾರ ಏನು ಸರ್? ನಿಮ್ ಪ್ರಕಾರ ಎಲ್ಲ ಮಿಕ್ಸ್ ಆಗಿದೆ ಅನ್ಸುತ್ತೆ. ಏನೋ ಹೊಡೆದಂಗಾಯ್ತು. ಬೇರೆ ಒಂದು ಇಂಟರ್ವ್ಯೂನಾಗ ರಿಪೋರ್ಟರ್ ಸುದೀಪ್ ಸರ್ಗೆ ನಿಮಗೆ ಬಹಳ ಆಟಿಟ್ಯೂಡ್ ಐತಂತೆ, ಹೌದಾ ಅಂತ ಕೇಳ್ತಾನ. ಬಟ್ ಹೊರಗಡೆ ಒಂದಷ್ಟು ಜನ ಸುದೀಪ್ ಅಂದ್ರೆ ಆಟಿಟ್ಯೂಡು, ಈಗೋ, ಅದು ಇದು ಅಂತ ಹೇಳ್ತಾರೆ. ಮುಂಗೋಪಿ ಇಲ್ಲ ಇಲ್ಲ, ಅದು ಸುಳ್ಳೇನಲ್ಲ, ಅದು ಸತ್ಯನೇ. ಒಂದ್ಸಲ KGF ಫಿಲ್ಮ್ ಇಂದು ಟ್ರೇಲರ್ ಲಾಂಚ್ ನ ಮಾಡ್ತಿರ್ತಾರ. ಇಲ್ಲಿ ಒಬ್ಬ ರಿಪೋರ್ಟರ್ ಪ್ರಶಾಂತ್ ನೀಲ್ ಅವರಿಗೆ ನೀವು ಬಹಳ ಲೇಟ್ ಆಗಿ ಯಾಕೆ ಫಿಲ್ಮ್ ಮಾಡ್ತೀರಿ ಅಂತ ಕ್ವಶನ್ ಮಾಡ್ತಾನ. ಪ್ರಶಾಂತ್ ನೀಲ್ ಅವರು ಉಗ್ರಮ್ಗೆ 4 ವರ್ಷಗಳನ್ನು ತಗೊಂಡ್ರಿ, KGFಗೆ ಸುಮಾರು 3 ವರ್ಷಗಳು. ನಿಮ್ಮ ಕೆಲಸ ಮಾಡೋ ವೈಖರಿನೇ ನಿಧಾನನ ಅಥವಾ ಹೇಗೆ? ಈ ಕ್ವಶನ್ಗೆ ಯಾವ ತರ ಆನ್ಸರ್ ಮಾಡ್ಬೇಕಂತ ಪ್ರಶಾಂತ್ ಸರ್ಗೆ ಗೊತ್ತಾಗಲ್ಲ. ಆನ್ಸರ್ ಕೊಡಕ್ಕಾಗಲ್ಲ ಸರ್. ಬಟ್ ಇದೇ ಟೈಮ್ಗ ಈ ಕ್ವಶನ್ಗೆ ಪರ್ಫೆಕ್ಟ್ ಆಗಿರೋಂತ ಆನ್ಸರ್ನ ಯಶ್ ಅವ್ರು ಕೊಡ್ತಾರ. ಸರ್ ಸ್ನೇಹಪ್ರಿಯ ಸರ್, ಮನೆ ಕಟ್ಟಕ್ಕೆ ಟೈಮ್ ಹಿಡಿಯುತ್ತೆ, ಅರಮನೆ ಕಟ್ಟಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಬಿಡಿ ಸರ್. ಇನ್ನೊಂದ್ಸಲ ಒಬ್ಬ ಲೇಡಿ ಆಂಕರ್ ಯಶ್ ಅವರಿಗೆ ರಾಧಿಕಾ ಅವ್ರಿಗೆ ಏನ್ ಗಿಫ್ಟ್ ಕೊಟ್ರಿ ಅಂತ ಪರ್ಸನಲ್ ಕ್ವಶನ್ ನ ಕೇಳ್ತಾಳ. ಇದಕ್ಕೂ ಯಶ್ ಅವ್ರು ಕೊಟ್ಟಂತ ರಿಪ್ಲೈ ಬಹಳ ಚೆನ್ನಾಗಿತ್ತು. ಗಿಫ್ಟ್ ಅಂದ್ರೆ ನೀವು ರಾಧಿಕಾ ಅವ್ರಿಗೆ ಕೊಟ್ಟಂತ ಅವ್ರಿಗೆ ಬಹಳ ಇಷ್ಟ ಆಗಿರೋ ಗಿಫ್ಟ್, ಅಥವಾ ರಾಧಿಕಾ ನಿಮಗೆ ಕೊಟ್ಟಂತ ಬಹಳ ನಿಮಗೆ ಫೇವ್ರೆಟ್ ಗಿಫ್ಟ್? ನಾನು ಈ ಗಿಫ್ಟ್ ಕೊಟ್ಟಿದ್ದೀನಿ, ಡೆಲಿವರಿ 17th ಆಗುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಸೊ ಉಪೇಂದ್ರ ಸರ್ ಎಷ್ಟು ಬುದ್ಧಿವಂತರಾದಾರ ಅಂತ ಎಲ್ರಿಗೂ ಗೊತ್ತೈತಿ. ಮೀಡಿಯಾದವರಿಗೆ ರಿಪ್ಲೈ ಸತಿಗೂ ಇವರು ಬಹಳ ಬುದ್ಧಿವಂತಿಕೆಲ್ಲ ಕೊಡ್ತಾರ. ಸರ್, ಈ ಡೈರೆಕ್ಟರ್ ಗ್ಲಾಮರ್ ಯಾವತ್ತೂ ಕಡಿಮೆ ಆಗಲ್ಲ ಸರ್. ನಾನು ಸುಮ್ಮನೆ ಟೈಮ್ ಪಾಸ್ಗೆ ಸಿನಿಮಾ ಆಕ್ಟ್ ಮಾಡೋದು. ಏನ್ ಹೇಳಿ, ನಾನು ಡೈರೆಕ್ಟರ್ ಆಗಿ ಇವತ್ತು ಸ್ಟ್ರಾಂಗೆ, ಯಾವತ್ತೂ ಸ್ಟ್ರಾಂಗೆ. ನಾನು ಮನಸ್ಸು ಮಾಡ್ರೆ ನಾಳೆನೂ ಸಿನಿಮಾ ಮಾಡ್ತೀನಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಸೊ ಲಾಸ್ಟ್ ತಗ್ ಲೈಫ್ ವಿಡಿಯೋದಾಗ ಉಪೇಂದ್ರ ಸರ್ ಈ ರಿಪೋರ್ಟರ್ ನ ರೋಸ್ಟ್ ಮಾಡಿದ್ದನ್ನ ನಾವು ನೋಡಿದ್ವಿ. ಆ ಇಂಟರ್ವ್ಯೂನಾಗ ನೆಕ್ಸ್ಟ್ ಏನಾತಂತ ನೋಡಂ ಬರ್ರಿ. ಸಂಪೂರ್ಣ ಬದಲಾವಣೆ, ಇದು ಸಂಪೂರ್ಣ ಬದಲಾವಣೆ. ಒಂದು ಪುಸ್ತಕ ನನ್ನ ಕೈಲಿದೆ, ಇದನ್ನ ಓದಬೇಡಿ ಅಂತ. ಇದನ್ನ ಓದಬೇಡಿ ಅಂದ್ರೆ ಜನ ಓದ್ತಾರ ಅಂತ ನಿಮ್ಗೆ ಗೊತ್ತಿದೆ. ನೀವು ಇಟ್ಕೊಂಡ್ರದೇ ಅದು ಸಾಕ್ಷಿ. ನೋ ಕಾಮೆಂಟ್ಸ್. ಸೊ ಇತ್ತೀಚೆಗೆ ಬರ್ತಾರ ಅಂತ ಫಿಲಿಮ್ಸ್ ಗಳಾಗ ಹೀರೋಗಳದ್ದು ಕೂದಲು ಉದ್ದಕ್ಕಿರ್ತೈತಿ, ಮತ್ತೆ ಉದ್ದನ್ ಗಡ್ಡ ಬಿಟ್ಟಿರ್ತಾರ ಅಂತ ರಿಪೋರ್ಟರ್ ಉಪೇಂದ್ರ ಸರ್ ಕ್ವಶನ್ ಕೇಳ್ತಾನ. ಇದಕ್ಕ ಉಪೇಂದ್ರ ಸರ್ ಏನಂದ್ರ ಅಂತ ನೀವ ನೋಡ್ರಿ. ಆಯಾ ಸಿನಿಮಾ ತಕ್ಕನಂಗೆ ಸ್ಟೈಲು, ಹೇರ್ ಸ್ಟೈಲು, ಬಿಯರ್ಡ್ ಚೇಂಜ್ ಮಾಡ್ತಿರ್ತಾರೆ. ಇದು ಇವಾಗ ನೋಡಿ ಹೆಂಗಾಗ್ಬಿಟ್ಟಿದೆ ಅಂತ. ಇವಾಗ ಯಾರೇ ಹೀರೋ ನೋಡಿ, ಉದ್ದ ಹೇರು ಗಡ್ಡ ಕಾಮನ್ ಆಗೋಗ್ಬಿಟ್ಟಿದೆ. ನಾನು ಯಾವಾಗ್ಲೂ ಮಾಡಿದ್ದೆ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ನೆಕ್ಸ್ಟ್ ಇದೇ ತರದ ಸ್ಯಾವೇಜ್ ರಿಪ್ಲೈಗಳನ್ನ ಉಪೇಂದ್ರ ಸರ್ ಕೊಟ್ಕಂತಾನ ಹೋಗ್ತಾರ ಈ ಇಂಟರ್ವ್ಯೂನಾಗ. ಮಾಡ್ಬೋದಾ ಅಥವಾ ಯಾವ ಅವಾರ್ಡ್ ನ ಎಕ್ಸ್ಪೆಕ್ಟೇಷನ್, ನಿಮ್ ಕಾನ್ಫಿಡೆನ್ಸ್ ಇದೆಯಾ? ಎಕ್ಸ್ಪೆಕ್ಟೇಷನ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ. ಸೊ ಒಂದ್ಸಲ ಒಂದ್ ಕಾಲೇಜ್ ಫಂಕ್ಷನ್ ಗೆ ಸುದೀಪ್ ಸರ್, ಗುರುಕಿರಣ್ ಸರ್ ಮತ್ತೆ ರಾಗಿಣಿ ಮೇಡಮ್ ಅವ್ರು ಹೋಗಿದ್ರು. ಇಲ್ಲಿ ಗುರುಕಿರಣ್ ಸರ್ ಸ್ಟೇಜ್ ಮ್ಯಾಗ ಬರ್ತಿದ್ದಂಗ ಫಸ್ಟ್ ಹೋಗಿ ರಾಗಿಣಿ ಅವ್ರನ್ನ ಹಗ್ ಮಾಡ್ತಾರ. ಇದನ್ನ ಅಬ್ಸರ್ವ್ ಮಾಡಿದಂತ ಸುದೀಪ್ ಸರ್ ಇವ್ರನ್ನ ಹೆಂಗ್ ರೋಸ್ಟ್ ಮಾಡಿದ್ರಂತ ನೀವ ನೋಡ್ರಿ. ಗುರುಕಿರಣ್ ಅವ್ರು ಬರ್ತಿದ್ದಂಗೆ ನನ್ನನ್ನು ತಪ್ಕೊಂಡಿಲ್ಲ, ಸ್ಟ್ರೈಟ್ ಆಗಿ
ಎಲ್ಲಿಗೆ ಹೋದ್ರು ನೀವು ನೋಡಿದ್ರಿ, ನಾನು ನೋಡಿದೆ. ಬಟ್ ಏನು ಮಾಡೋಕ್ಕಾಗಲಿಲ್ಲ, ನಿಮ್ಮ ಪ್ರಿನ್ಸಿಪಲ್ರಿಗೆ ಸುಮ್ಮನೆ ಕೂತಿದ್ರು. ಈ ವೇದಿಕೆ ಮೇಲೆ ಏನ್ ನಡೀತಾ ಇದೆ ಹೇಳಿ? ಉತ್ಸವದ ಓಪನಿಂಗ್ ಅಲ್ವಾ? ಸೊ ಗುರು ಕಿರಣ್ ಬೈ ಹಗಿಂಗ್ ರಾಗಿಣಿ ಡಿಕ್ಲೇರ್ಡ್ ಉತ್ಸವ ಓಪನ್. Now you are all legally allowed to hug each other. And I'm sure for these 4 days, principal is not going to say anything because it is all Guru Kiran's wish. ಮತ್ತೊಂದ್ಸಲ ಮೀಡಿಯಾದವರು ಸುದೀಪ್ ಅವರಿಗೆ ಕೇಳಬಾರ್ದು ಜಾಗದಾಗ ಕೇಳಬಾರ್ದು ಕ್ವಶನ್ ಕೇಳಿ ಬೈಸ್ಕೊಂಡ್ಬಿಡ್ತಾರ. ಎಲ್ಲಿದ್ದೀನಿ ಸರ್ ನಾನು? ಒಂದು ನಿಮಿಷ ಸರ್, ನಿಮ್ಮ ಮನೆಯಿಂದ ಹೊರಡ್ಬೇಕಾದ್ರೆ ಈ ಪ್ರಶ್ನೆ ಕೇಳಬೇಕು ಅನ್ಕೊಂಡೇ ಬಂದ್ರೆ. ದರ್ಶನ್ ಅವರಿಗೂ ಇದೇ ತರದ ಕ್ವಶನ್ಸ್ ಕೇಳಿದಾಗ ಅವ್ರ ಕೂಟಗೂ ಬೈಸ್ಕೊಂತಾರ ಈ ಮೀಡಿಯಾದವರು. ನಾನು ನಿಮಗೆ ಪ್ರಶ್ನೆ ಕೇಳಿದ್ದೀರಾ? ನಮ್ಮೊಬ್ಬರದೇ ರೆಸ್ಪಾನ್ಸಿಬಿಲಿಟಿನಾ ಇದು? ನಮ್ಮೊಬ್ಬರದೇ ರೆಸ್ಪಾನ್ಸಿಬಿಲಿಟಿನಾ? ನಿಮ್ಗಳು ಯಾರ್ದು ಅಲ್ವಾ? ಇಲ್ಲ, ನಿಮ್ದು ಯಾರ್ದು ಅಲ್ವಾ? ಹೌದಾ ಅಲ್ವಾ? ಅಲ್ವಮ್ಮ? ಅಲ್ಲಲ್ಲ, ನಾನು ಅದಕ್ಕೆ ಕೇಳೋಣ ಅಂತಿದ್ದೆ. ಈಗ ದರ್ಶನ್ ಅಂತ ತಕ್ಷಣ ಆರಾಧನಗರ್ ಬಂದ್ರೆ ಸಿಗ್ತೀವಿ, ಇನ್ನೊಬ್ರು ಅಲ್ಲಿ ಹೋದ್ರೆ ಸಿಗ್ತಾರೆ, ಇಲ್ಲೋದ್ರೆ ಸಿಗ್ತಾರೆ. ಅವ್ರು ಕರ್ಸಿ ಒಂದೇ ಒಂದ್ಸಲಿ ಪ್ರೆಸ್ ಮೀಟ್ ಮಾಡಿ ನೋಡೋಣ. ಯಾಕೆ ಕಳಿಸ್ತೀರಾ ಈಗ? ಸೊ ಸೋಮಣ್ಣ ಅವರು ದರ್ಶನ್ ಅವ್ರದ್ದು ಒಂದ್ಸಲ ಇಂಟರ್ವ್ಯೂನ ತಗೊಂಡಿದ್ರು. ಈ ಇಂಟರ್ವ್ಯೂನಾಗ ಮೀಡಿಯಾದವ್ರನ್ನ ಕಂಡ್ರೆ ಯಾಕೆ ದರ್ಶನ್ ಅವ್ರು ಸಿಟ್ ಮಾಡ್ಕೊಂತಾರ ಅಂತ ಕೇಳಿದಾಗ ದರ್ಶನ್ ಅವರು ಪರ್ಫೆಕ್ಟ್ ಆಗಿರೋಂತ ರಿಪ್ಲೈಗಳನ್ನ ಕೊಟ್ಕೊಂತಾನೆ ಹೋದ್ರು. ಜರ್ನಲಿಸ್ಟ್ ಕಂಡ್ರೆ ದರ್ಶನ್ ಅವರಿಗೆ ಅಷ್ಟು ಕೋಪ ಯಾಕೆ? ಬರೀ ಒಂದು TRP ಇನ್ನೊಬ್ರು ಜೀವನ ಮೇಲೆ ಆಟ ಆಡಿದ್ರೆ ತಪ್ಪಲ್ವಾ ಸರ್? ವೆರಿ ಮಚ್ ಸರ್. ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ಕೆ ನೀವು ಮೀಡಿಯಾದವ್ರು ಬರಲೇಬೇಡಿ. ಒಂದ್ಸಲ ರಕ್ಷಿ ಶೆಟ್ಟಿ ಅವರಿಗೆ ರಶ್ಮಿಕಾ ಮಾತಾಡಂತ ಕನ್ನಡದ ಬಗ್ಗೆ ಕೇಳಿದಾಗ ಅವ್ರು ಏನಂದ್ರು ನೋಡ್ರಿ. ರಶ್ಮಿಕಾ ಕನ್ನಡ ಭಾಷೆ, ಶಾನ್ವಿ ಕನ್ನಡ ಭಾಷೆ. ಇಬ್ರು ಕಲಿಯಕ್ಕಿದೆ, ಇನ್ನು ನೋವಿದೆ, ಆಕ್ರೋಶ ಇದೆ. ತಗ್ ಲೈಫ್ ವಿಡಿಯೋನ ಮಾಡಿ ಅಂಬರೀಶ್ ಅಣ್ಣನ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಹೆಂಗ್ ಹೇಳ್ರಿ? ಸೊ ಅಂಬರೀಶ್ ಸರ್ದು ನಾನು ಹಳೆ ಇಂಟರ್ವ್ಯೂಗಳನ್ನ ಹುಡುಕಾಕರ ನನಗೊಂದು ಇಂಟರ್ವ್ಯೂ ಸಿಕ್ತು. ಈ ಇಂಟರ್ವ್ಯೂನ ನೋಡಿದ್ರ ಎಂತರ್ ಬೇಕಾದ್ರೂ ಬಿದ್ದು ಬಿದ್ದು ನಗ್ತಾರ. ಸರಿ, ಆ ಡೈಲಾಗ್ ಅನ್ಸುತ್ತೆ ಹೇಳ್ತೀನಿ. ನಿಮ್ಮ ಅಮ್ಮಾಯಿ ಅಂತೀನಿ, ಈಗ ಪಿಕ್ಚರ್ ಮಾಡ್ತಾ ಇದ್ದೀನಿ, ಸುಮ್ಮನೆ ಹೇಳಿ. ಆ ಡೈಲಾಗ್ ಈ ವಯಸ್ಸಲ್ಲಿ ಹೇಳಕ್ಕಾಗುತ್ತಾ? ಹೆಣ್ಮಕ್ಳನ್ನ ರೇಗಿಸೋದು, ಚುಡಾಯಿಸೋದು ಅದೆಲ್ಲ ಎಲ್ಲರೂ ಮಾಡ್ತಾರೆ, ನಾನು ಮಾಡಿದ್ದೀನಿ, ಏನ್ ತೊಂದರೆ ಇಲ್ಲ ಬಿಡಮ್ಮ. ಏನು ಎಲ್ಲಾರು ಪವಿತ್ರ, ಯಾರು ಮಾಡೇ ಇಲ್ವಾ? ನಿನ್ ಗಂಡನ್ ಕೇಳಿದ್ರೆ ಹೇಳ್ತಾರೆ, ಅವನು ಮಾಡಿರ್ತಾನೆ. ರೆಡಿ ರೆಡಿ ರೆಡಿ. ಓಕೆ ಸ್ಟಾರ್ಟಾ? ಅಯ್ಯೋ 2 ಗಂಟೆ ಆಗೋಯ್ತಲ್ಲಮ್ಮ. ಅಲ್ಲಮ್ಮ, ಅರ್ಧ ಗಂಟೆ ಅಂದ್ಬಿಟ್ಟು 1.25 ಗಂಟೆ ಹೊಡೆದ್ರೆ ನನಗೆ ಏನ್ ಹುಡುಗಾಟನ? ರಾಜಕೀಯ ಬಯಸ್ ಬಂದಂತವ್ರಲ್ಲ ಎಲ್ಲ ಸಿಗ್ತಾ ಇದೆ ನಿಮ್ಗೆ. ಕರೆಕ್ಟ್ ಆಗಿ ಹೇಳಿದ್ರೆ ಈ ಟಿವಿಗೆ ನಾನು ಬಯಸ್ತೇ ಬಂದವನು. ದಯವಿಟ್ಟು ನಾನು ಬಿಟ್ಬಿಟ್ರೆ ನಾನು ಹೋಗ್ತೀನಿ. ದೇವರಿರುವುದಾದರೆ ಇಲ್ಲಿ ಪ್ರೀತಿ ಇರುವುದು. ನೆಕ್ಸ್ಟ್ ಶಿವರಾಜ್ ಕುಮಾರ್ ಸರ್ ಮೀಡಿಯಾದಲ್ಲಿ ಮಾಡ್ತಾರಂತ ಓವರ್ ಆಕ್ಟಿಂಗ್ ಬಗ್ಗೆ ಬಹಳ ನೈಸ್ ಆಗಿ ಅವ್ರಿಗೆ ಟಾಂಗ್ ಕೊಡ್ತಾರೆ ಇಲ್ಲಿ. ನೀವು ಈ ಓವರ್ ಆಕ್ಟಿಂಗ್ ಒಂದು ಬಿಟ್ರೆ ಉದ್ದಾರ ಆಗ್ತೀರಿ. ಈ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಸೈಲೆಂಟ್ ಆಗಿದ್ರೆ ರಾಮ. ಸೊ ಒಂದ್ಸಲ ಮೀಡಿಯಾದವರು ಸುದೀಪ್ ಸರ್ ಮತ್ತೆ ದರ್ಶನ್ ಅವ್ರ ನಡುವೆ ಮತ್ತೆ ಕಾಂಟ್ರವರ್ಸಿನ ಮಾಡ್ಬೇಕಂತ ಫಿಟ್ಟಿಂಗ್ ಇಕ್ಕ ಟೈಪ್ ಕ್ವಶನ್ ನ ಕೇಳ್ತಿರ್ತಾರ. ಇಲ್ಲಿ ಸುದೀಪ್ ಅವರು ಮೀಡಿಯಾದವರಿಗೆ ಬೆಂಕಿ ರಿಪ್ಲೈ ಕೊಡೋದ್ರ ಜೊತೆಗೆ ದರ್ಶನ್ ಅವ್ರನ್ನ ಡಿಫೆಂಡು ಮಾಡ್ಕೊಂತಾರ. ನಾವ್ ಯಾರು ಕಾನೂನು ಅಲ್ಲ ಸರ್, ನಾವು ಬ್ಯಾನ್ ಆಗ್ಲಿ ಇನ್ನೊಂದಾಗ್ಲಿ ಮಾಡಕ್ಕಾಗಲ್ಲ. ನೀವು ಹೇಳಿರೋದ್ರಲ್ಲೇ ಉತ್ತರ ಇದೆ. ಏನು ಅಂದ್ರೆ ಈ ಕೇಸಿಂದ ಹೊರಗಡೆ ಬಂದ್ರೆ ಅಂತ ಹೇಳ್ತೀರಾ. ಕೇಸಿಂದ ಹೊರಗಡೆ ಬಂದ್ರೆ ನಿಮಗೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ. ಬಂದಿಲ್ಲ ಅಂದರೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ. ಪಾಯಿಂಟ್ ಅದಲ್ಲ ಇಲ್ಲಿ. ಬ್ಯಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಿಮಗೆ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಹಿಯರ್ ಇಸ್ ಜಸ್ಟಿಸ್. ಇಲ್ಲಿ ಏನಾಗುತ್ತೆ, ನೀವು ಚೇಂಬರಲ್ಲಿ ನಮ್ಮ ಸ್ನೇಹಿತರು ಕೂತಿದ್ದಾರೆ, ಹಿರಿಯರು ಕೂತಿದ್ದಾರೆ, ಎಲ್ಲರೂ ಹೋಗಿ ಅವ್ರ ಮೇಲೆ ಒತ್ತಡ ಹಾಕಿದಾಗ ಏನು ಹೇಳೋಕ್ಕಾಗತ್ತೆ ಅವರಿಗೆ? ಹೇಳಿ. ಕೆಲವು ವಾರಗಳಿಂದ, ಕೆಲವು ತಿಂಗಳಿಂದ ನನ್ನ ಮೇಲೂ ಕೂತ್ಕೊಂಡು ಬ್ಯಾನ್ ಅಂತ ಎಲ್ಲ ಇದು ಮಾಡ್ತಾರೆ. ಏನು ಬ್ಯಾನ್ ಅಂದ್ರೆ ಏನದು? ಪಾಯಿಂಟ್ ಅದಲ್ಲ. ಏನು ನ್ಯಾಯ ಅದು ಮಾಡಲಿ. ಸೊ ಮೀಡಿಯಾದವರಿಗೂ ಮತ್ತೆ ದರ್ಶನ್ ಅವರಿಗೂ ಆಗಲ್ಲ ಅನ್ನೋ ವಿಷಯ ಎಲ್ರಿಗೂ ಗೊತ್ತೈತಿ. ಅಂತದ್ರಾಗ ರಾಬರ್ಟ್ ಮೂವಿ ಸಕ್ಸಸ್ ಆದಾಗ ಅದ್ರ ಸಕ್ಸಸ್ ಬಗ್ಗೆ ಕ್ವಶನ್ ನ ಕೇಳ್ಬೇಕಂತ ಮೀಡಿಯಾದವರು ದರ್ಶನ್ ಅವ್ರ ಹತ್ರ ಬರ್ತಾರ. ಇಲ್ಲಿ ದರ್ಶನ್ ಅವರು ಬೆಂಕಿ ಅಂತ ರಿಪ್ಲೈಗಳನ್ನ ಮೀಡಿಯಾದವರಿಗೆ ಒಂದಾದ್ಮೇಲೆ ಒಂದು ಕೊಟ್ಕಂತಾನೆ ಹೋಗಾರ. ಅದರ ಡಬಲ್ ಈಗ ಪ್ರೇಕ್ಷಕರಿಂದ ಸಿಗ್ತಾ ಇರ್ತಕ್ಕಂಥ ರೆಸ್ಪಾನ್ಸ್ ದರ್ಶನ್ ಅವ್ರಿಗೆ ಈ ಜರ್ನಿ ಮತ್ತೆ ಈ ಖುಷಿ ಫಸ್ಟ್
ಹೇಗೆ ಅನಿಸ್ತಿದೆ ನಿಮ್ಗೆ? ದರ್ಶನ್ ಅವ್ರಿಗಿಂತ ನಿಮಗೆ ಅನಿಸ್ತಾ ಇದೆ ಕೇಳ್ಬೇಕು ಸರ್, ಯಾಕೆ ನಿಮಗೆ ಕುತೂಹಲ ಇದ್ದಿದ್ದು ಆಕ್ಚುಲಿ, ಈಗ ನಿಮಗೆ ಅನಿಸ್ತಾ ಇದೆ. ಈ ಸಿನಿಮಾದಲ್ಲಿ ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಸಂದೇಶವನ್ನು ನೀಡುವಂತಹ ಕೆಲಸ ಆಗಿದೆ ಸಿನಿಮಾದಲ್ಲಿ, ಆ ವಿಚಾರವಾಗಿ ಮತ್ತೆ ಒಂದು ಸಂದೇಶನೂ ಕೂಡ ಕೊಡ್ತಾ ಇದೆ ಹಲವು ಪಾತ್ರಗಳು ಅನ್ನುವಂಥದ್ದು ಸರ್. ಏನು ಕೊಡ್ತಾ ಇದೆ, ಯಾವ ಪಾತ್ರ ಕೊಡ್ತಾ ಇದೆ? ಖತಮ್ ಸರ್. ಒಂದು ಆರಂಭದಲ್ಲಿ ನಿಮ್ಮ ಕತೆ ಕೇಳಿದಾಗ ಏನು ಅನ್ಸುತ್ತೆ, ಈಗ ಹೇಗೆ ಅನಿಸ್ತಾ ಇದೆ ಅನ್ನುವಂಥದ್ದು ಸರ್? ನಮಗೆ ನೀವು ಹೇಳ್ಬೇಕು ಸರ್, ಅದೆಲ್ಲ ನಮಗೆ ಕೇಳಿದ್ರೆ ಸಿನಿಮಾ ನೋಡೋಕ್ಕೂ ಮುಂಚೆ ಸಿನಿಮಾ ಬಗ್ಗೆ ಕೇಳ್ತೀರಿ, ಸಿನಿಮಾ ನೀವು ನೋಡಿದ್ದೀರಾ, ನೀವು ಹೇಳ್ಬೇಕು ಹೇಗೆ ಅನಿಸ್ತಾ ಇದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ಸಿವಿಕ್ ಸೆನ್ಸ್ ಯಾಕೆ ಜನರಿಗೆ ಇರಲ್ಲ, ಅದನ್ನ ನಾವು ಯಾವ ತರ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ಡಾಕ್ಯುಮೆಂಟರಿ ಮಾಡಿ ಹೊಸ ಚಾನಲ್ನಾಗ ಹೋಗಿ ನೋಡ್ರಿ. ಸೊ ಈ ವಿಡಿಯೋ ನಾನು ಹೊಸ ಚಾನಲ್ ಹಾಕಿನಿ, ಅದ್ರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್, ಪಿನ್ ಕಮೆಂಟ್ ಮತ್ತೆ ಕಮ್ಯುನಿಟಿ ಪೋಸ್ಟ್ ನ ಸಿಗ್ತತಿ, ಹೋಗಿ ನೋಡ್ರಿ. ಸೊ ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸೇರಿಸ ತಗೋಬೇಡ್ರಿ. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಯಾವ ಹೀರೋ ತಗ್ಲೈಫ್ ಬಹಳ ಚೆನ್ನಾಗಿತ್ತು, ನೆಕ್ಸ್ಟ್ ಯಾರ ಮೇಲೆ ಮಾಡಬೇಕು ಇಲ್ಲ ಯಾವ ತಗ್ಲೈಫ್ ವಿಡಿಯೋಸ್ ಮಾಡ್ಬೇಕಂತ ಕಮೆಂಟ್ ಸೆಕ್ಷನ್ ನಾಗ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ, ಅಲ್ಲಿ ತನಕ. ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ, ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.